ನೆಟ್ವರ್ಕ್ ಮಾರ್ಕೆಟಿಂಗ್ ಏನಿದೆಯೋ ಇದರ ಬ್ರಹ್ಮಾಂಡ ಇತಿಹಾಸವನ್ನು ಗಮನಿಸಿದರೆ ಎಂಟರ್ಪ್ರಿನರ್ಶಿಪ್ಗೆ ಫೈನೆಸ್ಟ್ ಹಾಗೂ ಬ್ಯೂಟಿಫುಲ್ ಮಾಡೆಲ್. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾದಂತಹ ಅವಕಾಶ, ಈಕ್ವಲ್ ಅಪಾರ್ಚುನಿಟಿ. ನಿಮ್ಮ ಏಜ್ ಎಷ್ಟು, ನೀವು ಯಾವ ಜೆಂಡರ್, ನಿಮ್ಮ ಪ್ರೊಫೆಷನ್ ಏನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಡಿಗ್ರಿ, ಯಾವ ಭಾಷೆ ನಿಮ್ಮದು, ನೀವು ಸಿಟಿಲಿದ್ದೀರಾ ಹಳ್ಳಿಲಿದ್ದೀರಾ, ಯಾವುದೇ ಅಪ್ಲೈ ಆಗೋದಿಲ್ಲ. ಎಲ್ರಿಗೂ ಈಕ್ವಲ್ ಅಪಾರ್ಚುನಿಟಿ. ಪ್ರತಿಯೊಬ್ಬನನ್ನು ಸಾಮಾನ್ಯದಿಂದ ಅಸಾಮಾನ್ಯದವರೆಗೂ ಮಾಡೋಕ್ಕೆ ಕೆಪಾಸಿಟಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಹಣ ಸಂಪಾದನೆ ಮಾಡಲು ಇರೋದು ಎರಡು ಅವಕಾಶ. ಒಂದು ಜಾಬ್ ಅಥವಾ ಸ್ವಂತ ಬಿಸ್ನೆಸ್. ಜಾಬ್ಗೆ ಸೇರ್ಕೋಬೇಕು ಅಥವಾ ಸ್ವಂತ ಬಿಸ್ನೆಸ್ ಮಾಡೋದಾದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕು. ಯು ನೀಡ್ ಮನಿ ಫಾರ್ ಇನ್ವೆಸ್ಟ್ಮೆಂಟ್. ಪ್ಲೇಸ್ ಆಫ್ ಆಪರೇಷನ್, ಒಂದೋ ಆಫೀಸ್ ಇಲ್ಲದ್ರೆ ಶೋರೂಮ್, ಏನಾದರೂ ಒಂದು ಜಾಗ, ಟೇಬಲ್ ಕುರ್ಚಿ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಬೇಕಾಗಿರುತ್ತೆ. ಜನರು ಬೇಕು, ಸ್ಟಾಫ್ ಬೇಕು, ಅಗೇನ್ ಮ್ಯಾನ್ ಪವರ್ಸ್. ನೀವು ಫಿಸಿಕಲ್ ಗೂಡ್ಸ್ ಸೇಲ್ ಹ್ಯಾಂಡಲ್ ಮಾಡ್ತೀರಾ ಅಂತಾದರೆ ಸ್ಟಾಕ್ ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಮುಂದಿನ 6 ತಿಂಗಳು ಅಥವಾ 1 ವರ್ಷದವರೆಗೂ ನಿಮ್ಮ ಕೈಯಲ್ಲಿರಬೇಕು. ಈ ಎಲ್ಲ 5 ವಿಷಯಗಳನ್ನು ನೀವು ಹೇಗೋ ಕಷ್ಟಪಟ್ಟು ಒಟ್ಟು ಮಾಡ್ತೀರಾ. ಆದರೆ ನಿಮಗೆ ಈ ಬಿಸ್ನೆಸ್ ಕೈ ಹಿಡಿಯೋದಿಲ್ಲ. ಈ 6ನೇ ಅಂಶ ಇಲ್ಲದೇ ಇದ್ದರೆ ಮೇಲಿನ 5 ಅಂಶಗಳೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಾಗ. ಸೇಲ್. ನಿಮ್ಮಲ್ಲಿರೋ ಪ್ರಾಡಕ್ಟ್ ಅಥವಾ ಸರ್ವಿಸ್ ಸೇಲ್ ಆದ್ರೇ ಅದು ಬಿಸ್ನೆಸ್. ಎಲ್ಲರೂ ಮೇಲಿನ 5 ಅಂಶಗಳ ಬಗ್ಗೆನೇ ಓಡಾಡ್ತಿರ್ತಾರೆ. ಅಯ್ಯೋ, ಇನ್ವೆಸ್ಟ್ಮೆಂಟ್ಗೆ ನಮ್ಮ ಕೈಲಿ ಹಣ ಇಲ್ಲ, ಸ್ಟಾಫ್ ಇಲ್ಲ, ಆಫೀಸ್ಗೆ ರೂಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾನೆ ಅನ್ಕೋತಿರ್ತಾರೆ. ಆದರೆ 6ನೇ ಈ ಮುಖ್ಯವಾದ ಅಂಶ ಆದ ಸೇಲ್ಸ್ ಸ್ಟ್ರಾಟಜಿ ಮೇಲೆ ಗಮನ ಇಡೋದಿಲ್ಲ. ಈ ನೆಟ್ವರ್ಕ್ ಮಾರ್ಕೆಟ್ನಲ್ಲಿ ಈ 6 ಅಂಶಗಳು ತೀರಾ ಮುಖ್ಯ. ಬಿಸ್ನೆಸ್ ಮತ್ತು ನೆಟ್ವರ್ಕ್ ಬ್ಯಾಂಕಿಂಗ್ಗೆ ವ್ಯತ್ಯಾಸ ಅಂತಂದರೆ ಕಂಪನಿ. ನೆಟ್ವರ್ಕ್ ಮಾರ್ಕೆಟ್ನಲ್ಲಿ ಕಂಪನಿ ಮೇಲಿನ 5 ಅಂಶಗಳನ್ನು ಮಾಡುತ್ತೆ. ನೀವು ಕೇವಲ ಸೇಲ್ ಮಾಡೋ ಜವಾಬ್ದಾರಿನ ಮಾತ್ರ ಹೊತ್ತಿರಬೇಕು. ಎಲ್ಲ ಕಂಪನಿಗಳಿಗೆ ಡಿಸ್ಟ್ರಿಬ್ಯೂಷನ್ ಇಸ್ ದ ಮಾಡೆಲ್. ನೆಸ್ಲೆ, ಡೆಲ್, ಸೋನಿ ಅಥವಾ ಹೀರೋ ಹೊಂಡಾ ಹೀಗೆ ಯಾವುದೇ ಕಂಪನಿನ ತಗೊಳ್ಳಿ, ಎಲ್ಲ ಕಂಪನಿಗಳಲ್ಲಿ ಅವರದ್ದೇ ಆದಂತಹ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ ಇದೆ. ಪ್ರಾಡಕ್ಟ್ಸ್ ಆರ್ ಮೂವ್ಡ್ ಆ್ಯಂಡ್ ದ ಕಮಿಷನ್ ಆರ್ ಪೇಡ್ ಆನ್ ದಿ ಸೇಲ್ ಆಫ್ ಪ್ರಾಡಕ್ಟ್ಸ್. ನೀವು ನಿಮ್ಮ 100% ಎಫರ್ಟ್ ಹಾಕೋದು ಕೇವಲ ಸೇಲ್ಸ್ನ ಮೇಲೆ. ಜಸ್ಟ್ ಇನ್ಕ್ರೀಸಿಂಗ್ ಸೇಲ್ಸ್. ನೀವು ಒಂದು ಶೋರೂಮ್ನ ಓಪನ್ ಮಾಡ್ತೀರಾ, ಅಲ್ಲಿಯೇ ನೀವು ಒಬ್ಬರೇ ಕೂತ್ಕೊಂಡು ಪ್ರಾಡಕ್ಟ್ನ ಸೇಲ್ ಮಾಡ್ತೀರಾ. ಇಲ್ಲಿ ನಿಮಗೆ ಅಗೇನ್ ಮಾಸ್ಟರ್ ಆಫ್ ಫ್ರಾಂಚೈಸರ್ಸ್ ಆಗೋದಕ್ಕೂ ಒಂದು ಅವಕಾಶ ಇದೆ. ಅಂದರೆ ನಿಮ್ಮ ಜೊತೆಗೆ ಒಂದಷ್ಟು ಜನರನ್ನು ಸೇರಿಸಿಕೊಂಡು ಪಾರ್ಟ್ನರ್ ಆಗಿಸಿ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಬಹುದು. ಪಾರ್ಟ್ನರ್ ಮಾಡೋದಕ್ಕೂ ಇಲ್ಲಿ ಅನೇಕ ಕ್ರಮಗಳಿವೆ. ನೀವು ಜನರನ್ನು ಅಪಾಯಿಂಟ್ ಮಾಡ್ತೀರಾ, ಸೇಲ್ ಮಾಡೋ ಹಾಗೆ ಮೋಟಿವೇಟ್ ಮಾಡ್ತೀರಾ, ಟ್ರೈನಿಂಗ್ ಕೊಡ್ತೀರಾ. ದೆನ್ ಯು ಗ್ರೂಮ್ ದೆಮ್, ಇನ್ಸ್ಪೈರ್ ಮಾಡ್ತೀರಾ. ಫೈನಲಿ ಯು ಆಕ್ಟಿವೇಟ್ ದೆಮ್. ಜೊತೆಗೆ ಅವರೆಲ್ಲ ವಸ್ತುಗಳನ್ನು ಮಾರಾಟ ಮಾಡಿದಾಗೆಲ್ಲ ನಿಮಗೆ ಕಮಿಷನ್ ಸಿಗ್ತಾ ಇರುತ್ತೆ. ಬಿಕಾಸ್ ಅವರನ್ನೆಲ್ಲ ತಯಾರು ಮಾಡಿರೋದು ನೀವು. ಯು ಆರ್ ದ ಪರ್ಸನ್. ಇನ್ ಸಿಂಪಲ್, ನೀವು ಮಾತ್ರ ಪ್ರಾಡಕ್ಟ್ನ ಮಾರಾಟ ಮಾಡೋದಲ್ಲದೆ ನಿಮ್ಮೊಂದಿಗೆ ಎ ಟೀಮ್ ಆಫ್ ಮೋಟಿವೇಟೆಡ್, ಎಂಪವರ್ಡ್, ಟ್ರೈನ್ಡ್, ಆಕ್ಟಿವ್ ಅಸೋಸಿಯೇಷನ್ ಕೂಡ ಇರುತ್ತೆ. ಇದನ್ನು ಪ್ರೊಫೆಷನಲಿ ಒಂದು ಸಿಸ್ಟಮ್ ಅಂತ ಮಾಡಿಕೊಂಡ್ರೆ ನೀವು ಪ್ಯಾಸಿವ್ ಇನ್ಕಮ್ನ ಈ ಬಿಸ್ನೆಸ್ನಲ್ಲಿ ಗಳಿಸ್ತಾ ಇರ್ತೀರ. ಇವತ್ತು ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೋ ಅದೆಲ್ಲ ಸತ್ಯ ಅಲ್ಲ. ಅದು ಅವರುಗಳ ಅಭಿಪ್ರಾಯ, ನಾಟ್ ಫ್ಯಾಕ್ಟ್, ಜಸ್ಟ್ ಒಪಿನಿಯನ್. ಯಾರೆಲ್ಲ ಸಕ್ಸಸ್ ಗಳಿಸಿದಾರೋ ಅವರೆಲ್ಲ ಜನರು ಏನು ಅನ್ಕೊಳ್ತಾರೋ ಅಂತ ಯಾರೂ ಡಿಸಿಷನ್ನ ತಗೊಳ್ಳೋದಿಲ್ಲ. ಈ ಬಿಸ್ನೆಸ್ ಸಾಧಾರಣ 1940ರಿಂದ 50ರ ಮಧ್ಯದಲ್ಲಿ ಪ್ರಾರಂಭವಾಗಿತ್ತು. ಪ್ರಪಂಚದ 150 ದೇಶಗಳಲ್ಲಿ ಆಲ್ರೆಡಿ ನಡೀತಾ ಇದೆ. ಇಂಡಿಯಾದಲ್ಲಿ 1996ರಿಂದ 98ರಲ್ಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಾರಂಭಗೊಂಡಿದೆ. ಒಂದು ಲೆಕ್ಕಾಚಾರದ ಪ್ರಕಾರ 2025ನೇ ಇಸವಿಯ ಹೊತ್ತಿಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನೋದು 64,500 ಕೋಟಿಗೂ ಅಧಿಕ ವಾರ್ಷಿಕವಾಗಿ ವ್ಯವಹಾರನ ಭಾರತದಲ್ಲಿ ನಡೆಸಲಿದೆ. 1,60,000ಕ್ಕೂ ಹೆಚ್ಚಿನ ಭಾರತೀಯರು ಈ ಬಿಸ್ನೆಸ್ನಲ್ಲಿ ಮುಂದುವರಿಯೋ ಲಕ್ಷಣಗಳಿವೆ. ಸೊ ದಿಸ್ ಇಸ್ ದ ವೆರಿ ಫಂಟಾಸ್ಟಿಕ್ ಬಿಸ್ನೆಸ್ ಅಪೋರ್ಚುನಿಟಿ. ನೀವು ಎತ್ತರಕ್ಕೆ ಬೆಳೆಯೋದನ್ನು ನಾನು ನೋಡಬೇಕು.
shining, my lovely friends. Love you guys.